ಈಗ ಮದ್ಯಪಾನ ಆಲ್ಕೋಹಾಲ್ ನಮ್ಮ ಶರೀರದ ಒಳಗಡೆ ಹೋದರೆ ಏನಾಗುತ್ತೆ? ಮದ್ಯಪಾನ ಆಲ್ಕೋಹಾಲ್ ಅನ್ನೋದು ಒಂದು ಲಿವರು ಅದನ್ನು ಒಂದು ವಿಷಾಣು, ಒಂದು ಪಾಯ್ಸನ್ ಥರ ಟ್ರೀಟ್ ಮಾಡುತ್ತೆ. ಪ್ರತಿ ಸಾರಿ ಮದ್ಯಪಾನ ಒಳಗಡೆ ಹೋಗ್ತಾ ಇದ್ದಂಗೆ ಲಿವರು ಅದನ್ನು ಬ್ರೇಕ್ ಡೌನ್ ಮಾಡಬೇಕಾಗುತ್ತೆ. ಸೊ ಲಿವರ್ಗೆ ಎಕ್ಸ್ಟ್ರಾ ಕೆಲಸ, ಅದನ್ನು ಪ್ರತಿ ಸಾರಿ ನಮ್ಮ ಶರೀರದಿಂದ ಆಚೆ ತೆಗಿಬೇಕಂದ್ರೆ. ಸೊ ಇದು ಪದೇ ಪದೇ ಆಗ್ತಾ ಇರ್ತದೆ, ರೆಗ್ಯುಲರಾಗಿ ಕುಡಿತಾ ಇರ್ತಾರಲ್ಲ, ಅವಾಗ ಲಿವರ್ಗೆ ಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಅದು ಇರಿಟೇಟ್ ಆಗಿ ಉರಿಯೂತ ಸ್ಟಾರ್ಟ್ ಆಗುತ್ತೆ ಒಳಗಡೆ. ಅದರಿಂದ ಈ ಫ್ಯಾಟ್ ಅಕ್ಯುಮಿಲೇಷನ್, ಕೊಬ್ಬಿನಾಂಶ ಅನ್ನೋದು ಲಿವರ್ ಸೆಲ್ಸಲ್ಲಿ ಆಗ್ತಾ ಹೋಗುತ್ತೆ. ಅದರಿಂದ ಜಾಸ್ತಿ ಫ್ಯಾಟ್ ಅನ್ನೋದು ಬಿಲ್ಡಪ್ ಆಗಿ ಲಿವರಲ್ಲಿ ಫ್ಯಾಟಿ ಲಿವರ್ ಅಂತ ಕಾಣಿಸ್ಕೊಳ್ಳುತ್ತೆ. ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತಲೂ ಕರಿತೀವಿ. ರಿಪೀಟೆಡಾಗಿ ಅದು ಆಗ್ತಾ ಇದ್ದಾಗ ಏನಾಗುತ್ತೆ, ಈ ಗಾಯದ ಗುರುತು ಥರ ಸ್ಕಾರಿಂಗ್ ಅಂತೀವಿ, ಫೈಬ್ರೋಸಿಸ್ಸು ಆಗ್ತಾ ಇರುತ್ತೆ. ಆ ಫೈಬ್ರೋಸಿಸ್ ಜಾಸ್ತಿ ಆಗ್ತಾ ಇದ್ದಂಗೆ ಲಿವರಲ್ಲಿ ಪರ್ಮನೆಂಟ್ ಡ್ಯಾಮೇಜ್, ಸಿರೋಸಿಸ್ಸು. ಅವಾಗ ಏನಾಗುತ್ತೆ, ಲಿವರು ಅದರ ನಾರ್ಮಲ್ ಒಂದು ಸ್ಟೇಜ್ಗೆ ಬರಲಿಕ್ಕೆ ಆಗೋದಿಲ್ಲ. ಬಟ್ ಆಲ್ಕೋಹಾಲು ಬರೀ ಲಿವರ್ಗಲ್ಲ, ಅದು ಬೇರೆ ಥರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೂ ಅದರದ್ದು ಪರಿಣಾಮ ಇರುತ್ತೆ. ಈಗ ನಮ್ಮ ಅನ್ನನಾಳನ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಜಠರನ ಇರಿಟೇಟ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದನ್ನ ಕೆಲವರಿಗೆ ಜಾಸ್ತಿ ಮಾಡುತ್ತೆ. ಕೆಲವರಿಗೆ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅಂತೀವಲ್ಲ, ಅಸಿಡಿಟಿ, ಆಮ್ಲೀಯತೆ, ರೀಫ್ಲಕ್ಸು, ನಮ್ಮ ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾನು ಅದು ಹಾಳು ಮಾಡುತ್ತೆ. ಸೊ ಕೆಲವರಿಗೆ ಹೊಟ್ಟೆ ಎಲ್ಲ ಉಬ್ಬರ ಬರೋದು, ಒಂಥರ ಡೈಜೆಷನ್ ಸರಿ ಇಲ್ಲ ಅನ್ನೋದು, ಪದೇ ಪದೇ ಮೋಷನ್ಗೆ ಹೋಗ್ತಾ ಇರೋದು, ಇನ್ನು ಕೆಲವರಿಗೆ ಹೊಟ್ಟೆ ಎಲ್ಲ ಏನೋ ಒಂಥರ ತೊಳಸ್ತಾ ಇರೋದು. ಸೊ ಹಲವಾರು ಥರದ್ದು ಒಂದು ತೊಂದರೆ ಕೊಡ್ತಾ ಇರುತ್ತೆ. ಎಷ್ಟೊಂದು ಜನ ಅವ್ರಿಗೆ ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಇದು ಆಲ್ಕೋಹಾಲಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತೇ ಆಗಿರೋದಿಲ್ಲ. ಸೊ ಅದು ಏನಾಗುತ್ತೆ, ಆರೋಗ್ಯಕರವಾಗಿರೋ ಒಳ್ಳೆ ಬ್ಯಾಕ್ಟೀರಿಯಾ ಹಾಳಾದಾಗ, ಒಂದು ಬ್ಯಾಲೆನ್ಸ್ ಅನ್ನೋದು ಹೋದಾಗ ಶರೀರದಲ್ಲಿ ಒಂದು ಉರಿಯೂತ ಅನ್ನೋದು ಎಲ್ಲಿ ಬೇಕಾದರೂ ಶುರುವಾಗ್ಬೋದು.